ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ನ ಕ್ಷಮಂತೆ ವಿಮತಯಸ್ತಮುಪಾಸೆ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾ ಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ವಿಶ್ವಾವಸು ನಾಮ ಸಂವತ್ಸರದ ಶುಭಾರಂಭ, ಯುಗಾದಿಯ ಪರಮ ಪವಿತ್ರವಾದಂತಹ ಮಂಗಲ ದಿವಸ. ಯಾವುದೇ ಮಂಗಲ ದಿವಸ ಇದು ಮಂಗಲಪ್ರದವಾಗಬೇಕಾದರೆ ಪರಮ ಮಂಗಲನಾದ ಭಗವಂತನ ಸ್ಮರಣೆಯಿಂದ ಅದು ಮಂಗಲ ಆಗಬೇಕು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಎಲ್ಲ ಪವಿತ್ರವಾದ ವಸ್ತುಗಳಿಗೆ ಪಾವಿತ್ರ್ಯವನ್ನು ಕೊಡುವವ, ಮಂಗಲವಾದ ವಸ್ತುಗಳಿಗೆ ಮಂಗಲಪ್ರದತ್ವವನ್ನು ಕೊಡುವವ ಆ ಪರಮಾತ್ಮ. ಅಂತಹ ಭಗವಂತನ ಸ್ಮರಣೆಯನ್ನು ಮೊಟ್ಟ ಮೊದಲು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಮುಂಬರುವ ಎಲ್ಲ ಸಂವತ್ಸರಗಳು, ವಿಶೇಷವಾಗಿ ಈ ಸಂವತ್ಸರ ಪೂರ್ಣ ಸಾರ್ಥಕವಾಗಬೇಕು. ನಿಷಿದ್ಧ ಕರ್ಮಗಳನ್ನು ಮಾಡದಂತೆ ಶಾಸ್ತ್ರವಿಹಿತವಾದ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಿ ಹರಿವಾಯು ಗುರುಗಳ ಪ್ರೀತಿಯನ್ನು ಸಂಪಾದನೆ ಮಾಡುವಂತೆ ಆಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಪರಮಾತ್ಮ ವಿಶ್ವಾವಸು, ಪರಮಾತ್ಮನೇ ಕಾಲ, ಅವನೇ ಸಂವತ್ಸರ, ಅವನೇ ವರ್ಷ. ವಿಶ್ವಾವಸು ಎಂಬ ಶಬ್ದದಿಂದ ಪ್ರತಿಪಾದ್ಯನೂ ಅವನೇ. ಅವನೇ ಸಂವತ್ಸರ ಎಂಬ ಶಬ್ದಕ್ಕೆ ಕಾಲ, ಸಂವತ್ಸರ, ವರ್ಷ ಎಂಬ ಜಡವಾದ ವಸ್ತುಗಳಿಂದ ಪರಮಾತ್ಮ ಅಭಿನ್ನ ಅಂತ ಅಭಿಪ್ರಾಯವಲ್ಲ. ಸರ್ವಾಂತರ್ಯಾಮಿಯಾದವನು ಭಗವಂತ. ಆ ಎಲ್ಲ ಶಬ್ದಗಳಿಂದ ಮುಖ್ಯವಾಚ್ಯನಾದವನು ಪರಮಾತ್ಮ. ಉಗ್ರ ಸಂವತ್ಸರೋ ದಕ್ಷ. ನಮ್ಮಂತಹ ಎಲ್ಲ ವತ್ಸಗಳನ್ನು ಚೆನ್ನಾಗಿ ಸಂತೋಷಪಡಿಸ್ತಾನೆ. ಸಮ್ಯಗ್ ವತ್ಸಾನ್ ರಮಯತಿ. ಆದ್ದರಿಂದ ಅವನು ಸಂವತ್ಸರ. ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತೆ ಕಾಲ ಸರ್ವ ಗುಣೋದ್ರೇಕಾತ್. ಏಕಾದಶ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಈ ಸಂದರ್ಭದಲ್ಲಿ ಚೈತ್ರ ಮಾಸದ ಈ ಯುಗಾದಿ ಅಭ್ಯಂಗವನ್ನ ಮಾಡಿಕೊಳ್ಳಬೇಕು ಅನ್ನುವ ಸಂಪ್ರದಾಯ ನಿಮಗೆಲ್ಲ ಗೊತ್ತು. ಅಭ್ಯಂಗ ಮಾಡಿಕೊಳ್ಳುವಾಗ ಪ್ರತಿಯೊಂದು ಪದಾರ್ಥದಲ್ಲಿಯೂ ಪರಮಾತ್ಮನಿದ್ದಾನೆ ಅಂತ ಪುರಾಣಗಳಲ್ಲಿ ಹಾಗೂ ಅನೇಕ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಹೇಳೋದು. ಅಭ್ಯಂಗದ ನಂತರ ಮುಖ್ಯವಾಗಿ ಹಿರಿಯರ ಆಶೀರ್ವಾದ ಮುಖ್ಯ. ಅಭ್ಯಂಗ ಮಾಡುವಾಗಲೇ ಸಾಮಾನ್ಯ ಮಕ್ಕಳಿಗೆ, ಚಿಕ್ಕವರಿಗೆ ಹಿರಿಯರು ಆಶೀರ್ವಾದ ಮಾಡ್ತಾನೆ ಅಭ್ಯಂಗ ಮಾಡ್ತಾರೆ. ಅಭ್ಯಂಗದ ಸ್ನಾನ ಎರಕೊಂಡ ಮೇಲೆ ಪುನಃ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಅದೇ ಪ್ರಧಾನವಾದದ್ದು. ಆ ದೃಷ್ಟಿಯಲ್ಲಿ ದೇವರ ಸ್ಮರಣೆ ಪ್ರತಿಯೊಂದು ಕಾರ್ಯದಲ್ಲಿ ಬರಬೇಕು. ಶುಭ ದಿನದ ಪ್ರಾರಂಭ ಮಾಡುವಾಗ ಅಭ್ಯಂಗ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ, ಭಗವದ್ಭಕ್ತರ ಸ್ಮರಣೆಯನ್ನ ಮಾಡಬೇಕು. ತಿಲ ಮೊದಲಾದ ದ್ರವ್ಯಗಳಿಂದ ಎಣ್ಣೆಯನ್ನು ಮಾಡಿ ಆ ಎಣ್ಣೆಯನ್ನ ದೇವರಿಗೆ ಸಮರ್ಪಿಸಿ ಅದರಿಂದ ಅಭ್ಯಂಗ ಮಾಡಿಕೊಳ್ಳೋದು.
ಆ ಎಲ್ಲ ವಸ್ತುಗಳಲ್ಲಿ ದೇವರಿದ್ದಾನೆ ಅಂತ ಚಿಂತನೆ ಮಾಡಬೇಕು. ತಿಲೋ ಯಂತ್ರಂಚ ತೈಲಂಚ ಗುಣ ಸ್ನೇಹಾದಯಸ್ತಥಾ. ಆ ತಿಲದಲ್ಲಿ ಅಥವಾ ಇನ್ನಿತರ ದ್ರವ್ಯಗಳಿಂದ ಎಣ್ಣೆಯನ್ನು ಮಾಡಿದ್ರೆ ಆ ಪವಿತ್ರವಾದ ಬೇರೆ ದ್ರವ್ಯಗಳಲ್ಲಿ, ಯಂತ್ರದಲ್ಲಿ, ಅದರಿಂದ ಬಂದ ಎಣ್ಣೆಯಲ್ಲಿ ಸ್ನೇಹ ಎಂಬ ಗುಣ ಇರುತ್ತದೆ. ಆರೋಗ್ಯಕರವಾದ ಕೆಲವು ಗುಣಗಳೆಲ್ಲ ಇವೆ. ಆ ಸ್ನೇಹ ಮೊದಲಾದ ಗುಣಗಳಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳುವಂತೆ, ನೀರಿನೊಳಗೆ ದೇವರಿದ್ದಾನೆ ಅಂತ ತಿಳಿದ್ರೆ ಸಾಲದು. ರಸೋಹಂ ಅಪ್ಸು ಕೌಂತೆಯ, ನೀರಿನ ಗುಣದಲ್ಲಿ ದೇವರಿದ್ದಾನೆ ಅಂತ ಪ್ರತ್ಯೇಕ ತಿಳಿಯಬೇಕು. ಎಲ್ಲ ಕಡೆಗೆ ದೇವರಿದ್ದಾನೆ, ಇದು ಜ್ಞಾನ. ನೀರಿನೊಳಗಿನ ರಸದಲ್ಲಿಯೂ ದೇವರಿದ್ದಾನೆ ಅಂತ ತಿಳಿದ್ರೆ ಅದು ವಿಜ್ಞಾನ. ಆ ವಿಜ್ಞಾನವೂ ಬಹಳ ಮಹತ್ವದ್ದು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾನೆ. ಆ ದೃಷ್ಟಿಯಲ್ಲಿ ತಿಲೋ ಯಂತ್ರಂಚ ತೈಲಂಚ ಗುಣ ಸ್ನೇಹಾದಯಸ್ತಥಾ ತ್ವದೀಯಾನ್ಯರ್ಪಯೇ ತುಭ್ಯಂ ತೋತಾದ್ರೀಶ ನಮೋಸ್ತುತೆ. ವಿಶೇಷವಾಗಿ ಎಲ್ಲ ಕಡೆಗೆ ನೀರಿನಿಂದ ಅಭಿಷೇಕ ಆದರೆ ತೋತಾದ್ರೀಶ ಲಕ್ಷ್ಮೀನಾರಾಯಣನಿಗೆ ಎಣ್ಣೆಯಿಂದಲೇ ಅಭಿಷೇಕ. ಆ ನಿಮಿತ್ತದಿಂದ ಈ ಅಭ್ಯಂಗ ಕಾಲದಲ್ಲಿ ತೋತಾದ್ರೀಶನ ಸ್ಮರಣೆ ವಿಶೇಷ. ತ್ವದೀಯಾನ್ಯರ್ಪಯೇ ತುಭ್ಯಂ ತೋತಾದ್ರೀಶ ನಮೋಸ್ತುತೆ ಎಂಬ ಅನುಸಂಧಾನದಿಂದ ಇದನ್ನು ತೋತಾದ್ರೀಶನಿಂದ ಅಭಿನ್ನನಾದ ನಾರಾಯಣನಿಗೆ, ಶ್ರೀರಾಮಚಂದ್ರ, ಶ್ರೀಕೃಷ್ಣ, ವೇದವ್ಯಾಸಾದಿ ಅನಂತ ರೂಪಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತೇವೆ ಅಂತ ಮನಸ್ಸಿನಿಂದಲೇ ಆ ಎಣ್ಣೆಯನ್ನು ದೇವರ ಮುಂದೆ ಇಟ್ಟು ಸಮರ್ಪಣೆ ಮಾಡಿ ಆಮೇಲೆ ಸ್ವೀಕಾರ ಮಾಡಬೇಕು. ನಾವು ಅಭ್ಯಂಗ ಮಾಡಿಕೊಳ್ಳೋದು ತಾತ್ಕಾಲಿಕವಾದ ಈ ದೈಹಿಕ ಆರೋಗ್ಯ, ಸೌಷ್ಠವ, ಮಂಗಲ, ಶುಭ ಇದಕ್ಕೋಸ್ಕರವಾಗಿ ಎನ್ನುವುದಾದರೂ ಹರಿಸ್ಮರಣಪೂರ್ವಕವಾಗಿ ಇದನ್ನು ಮಾಡಿ ನಿಷ್ಕಾಮವಾಗಿ ದೇವರಿಗೆ ಸಮರ್ಪಣೆ ಮಾಡಿದರೆ ಇದು ಜ್ಞಾನಪ್ರದವಾಗಿ, ಜ್ಞಾನದ್ವಾರ ಮೋಕ್ಷಪ್ರದವೂ ಹೌದು. ಅಭ್ಯಂಗತ್ವಂ ಸಂಚಿತ್ಯಂ ವೈ ಸರ್ವೈರನಿಶಂ. ಅಭ್ಯಂಗರಾಗಬೇಕು ನಾವು. ನಮ್ಮ ಅಂಗಕ್ಕೆ ಯಾವ ಭಯ ಇರಬಾರದು. ಆ ಅಭ್ಯಂಗತ್ವ ಅಭಯ, ಭಯರಹಿತವಾದ ಅಂಗತ್ವ. ನಮ್ಮ ಯಾವ ಅಂಗಗಳಿಗೂ, ಬಾಹ್ಯ ಆಂತರವಾದ ಯಾವ ಅಂಗಗಳಿಗೂ ಭಯವಿಲ್ಲದಿರುವ ಅವಸ್ಥೆ ಅಂದರೆ ಅದು ಮೋಕ್ಷ. ಮೋಕ್ಷಕ್ಕೆ ಅಭಯ ಅಂತ ಕರೀತಾರೆ, ಯಾವ ಭಯವಿಲ್ಲದ ಸ್ಥಾನ. ಅಂತಹ ಅಭ್ಯಂಗತ್ವ ನಮಗೆ ಬರಬೇಕು ಅಂತಾದರೆ ಪರಮಾತ್ಮನನ್ನ ಅಭ್ಯಂಗ ಅಂತ ನಾವು ಚಿಂತನೆ ಮಾಡಬೇಕು. ಪರಮಾತ್ಮನನ್ನ ಅಭಯ ಅಂತ ಚಿಂತನೆ ಮಾಡಬೇಕು. ತಮ್ ಯಥಾ ಉಪಾಸತೆ ತದೇವ ಭವತಿ. ಅವನ ಅಂಗಗಳಿಗೆ, ಅವನ ಮನಸ್ಸಿಗೆ, ಅವನ ಬಾಹ್ಯವಾದಂತಹ ಯಾವುದೇ ವಿಧವಾದ ಅಂಗಗಳಿಗೆ, ಅರ್ಥಾತ್ ಬಾಹ್ಯವಾದ ಶತ್ರುಗಳಿಂದ, ಆಂತರ ಶತ್ರುಗಳಿಂದ ಯಾರಿಂದಲೂ ಪರಮಾತ್ಮನಿಗೆ ಭಯ ಇಲ್ಲ. ಅನಾದಿ ನಿತ್ಯದಲ್ಲಿ ಎಲ್ಲರೂ ಕೂಡ ಪರಮಾತ್ಮನಿಂದ ಭೀತರಾದವರೇ ಹೊರತು ಯಾರೂ ದೇವರಿಗೆ ಭಯ ಕೊಟ್ಟವರಿಲ್ಲ. ಹೀಗಾಗಿ ಅಭ್ಯಂಗನಾಗಿದ್ದಾನೆ ಪರಮಾತ್ಮ ಅಂತ ಚಿಂತನೆ ಮಾಡಿದರೆ ನಮ್ಮನ್ನೂ ಅಭ್ಯಂಗರನ್ನಾಗಿ ಭಗವಂತ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಆ ಪರಮಾತ್ಮನನ್ನ ನಾವು ಚಿಂತನೆ ಮಾಡಬೇಕು. ನಾವು ಅಭ್ಯಂಗ ಮಾಡಿಕೊಳ್ಳುವಾಗಲೂ ನಮ್ಮ ಒಳಗಿದ್ದ ಆ ಪರಮಾತ್ಮನಿಗೆ, ಅನಂತ ರೂಪಿಯಾದ ಭಗವಂತನಿಗೆ, ತೋತಾದ್ರೀಶನಿಗೆ, ನಮ್ಮ ಬಿಂಬರೂಪಿಯಾದಂತಹ ಪರಮಾತ್ಮನಿಗೆ ಮುಖ್ಯವಾಗಿ ಆ ಅಭ್ಯಂಗವಾಗ್ತಾ ಇದೆ ಎನ್ನುವ ಚಿಂತನವನ್ನ ಮಾಡಬೇಕು. ಅಭ್ಯಂಗತ್ವಂ ಸಂಚಿತ್ಯಂ ವೈ ಸರ್ವೈಹಿ ಅನಿಶಂ ಅಂತ ಆ ರೀತಿ ಚಿಂತನೆ ಮಾಡುತ್ತಾ ಅಭ್ಯಂಗವನ್ನ ಮಾಡಿಕೊಳ್ಳಬೇಕು. ಪದ್ಮಪುರಾಣದ ಸೃಷ್ಟಿಖಂಡದ 49ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ನಿಮಗೆಲ್ಲ ಪ್ರಸಿದ್ಧವಾದಂತಹ ಈ ಶ್ಲೋಕ ಬಂದದ್ದು. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಂಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ಪದ್ಮಪುರಾಣದಲ್ಲಿ ವೇದವ್ಯಾಸದೇವರು ಮಾಡಿದ ಆದೇಶ ಇದೆ. ಈ 7 ಜನ ಚಿರಜೀವಿಗಳ ಸ್ಮರಣೆಯನ್ನ ನಾವು ಮಾಡಬೇಕು ಅಂತ. ಅದರಲ್ಲಿ ಪರಶುರಾಮ ದೇವರು, ವೇದವ್ಯಾಸ ದೇವರು, ಸರ್ವೋತ್ತಮನಾದ ಶ್ರೀಹರಿ, ಆ ನಂತರದಲ್ಲಿ ಹನುಮಂತ ದೇವರು, ಜೀವೋತ್ತಮರಾದ ವಾಯುದೇವರು. ವಾಯುದೇವರು ಆಯು ಬಲಪ್ರದರು, ಜ್ಞಾನಪ್ರದರು ಹೌದು. ಆಯು ಅಂದ್ರೆ ಆಯುಷ್ಯಪ್ರದರು ಹೌದು. ಆಮೇಲೆ ಅಶ್ವತ್ಥಾಮಾಚಾರ್ಯರು ರುದ್ರಾಂಶ ಸಂಭೂತರಾದ ಮಹಾನುಭಾವರು, ಬಲಿಚಕ್ರವರ್ತಿ, ವಿಭೀಷಣ, ಕೃಪಾಚಾರ್ಯರು, ಹೀಗೆ
ಇವರೆಲ್ಲರ ಸ್ಮರಣೆಯನ್ನ ಮಾಡಬೇಕು. ಅವರು ನಮಗೆಲ್ಲ ದೀರ್ಘವಾದ ಆಯುಷ್ಯ ಆರೋಗ್ಯ ಕೊಡುವುದರ ಜೊತೆಗೆ ಮುಖ್ಯವಾಗಿ ಭಕ್ತಿಯನ್ನ ಕೊಡಬೇಕು. ಎಲ್ಲ ಕಾರ್ಯಗಳಿಗೂ ಮೂಲ ಉದ್ದೇಶ ಹರಿಭಕ್ತಿ. ದಾನ ತೀರ್ಥ ತಪೋಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕ ವಿಮುಕ್ತಯೇ. ಆದ್ದರಿಂದ ಇವರೆಲ್ಲರೂ ನಮಗೆ ಭಕ್ತಿಯನ್ನು ಕೊಡಬೇಕು ಮತ್ತು ಅವರ ಆದರ್ಶವನ್ನು ಇಟ್ಟುಕೊಂಡು ನಾವು ನಮ್ಮ ಜೀವನದಲ್ಲಿ ಅವರ ಸೇವೆಯನ್ನ ಮಾಡುವ ಪ್ರಯತ್ನ ಮಾಡಬೇಕು. ಆ ಪ್ರಾರ್ಥನೆಯನ್ನ ಈ ಶ್ಲೋಕ ಹೇಳುವಾಗ ಎಲ್ಲರೂ ಮನಸ್ಸಿನಲ್ಲಿ ತಂದುಕೊಂಡು ಅಭ್ಯಂಗವನ್ನು ಮಾಡಿಕೊಳ್ಳಿ. ಪರಶುರಾಮ ದೇವರು, ವೇದವ್ಯಾಸ ದೇವರು ಇವರೆಲ್ಲ ಅವರವರ ಪಾದಗಳಲ್ಲಿ ನಮಗೆ ಭಕ್ತಿ ಕೊಡ್ಲಿ ಅಂತ. ಭೃಗು ರಾಮೋದಿಶೇನ್ಮಹ್ಯಂ